ಹಲೋ ಹಾಯ್ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 100 ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸ್ಗಳನ್ನು ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ವಿಡಿಯೋಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ರೀಡ್ ಬುಕ್ಸ್ ಡೈಲಿ. ನಾನು ಪ್ರತಿದಿನ ಪುಸ್ತಕಗಳನ್ನು ಓದುತ್ತೇನೆ. ಇದನ್ನ ಪಾಸ್ಟ್ ಟೆನ್ಸ್ನಲ್ಲಿ ಐ ರೆಡ್ ಬುಕ್ಸ್ ಯೆಸ್ಟರ್ಡೇ. ನಾನು ನಿನ್ನೆ ಪುಸ್ತಕಗಳನ್ನು ಓದಿದೆ. READ ಇದನ್ನ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ರೀಡ್ ಅಂತ ಪ್ರೊನೌನ್ಸ್ ಮಾಡಿದರೆ ಪಾಸ್ಟ್ ಟೆನ್ಸ್ ನಲ್ಲಿ ರೆಡ್ ಅಂತ ಪ್ರೊನೌನ್ಸ್ ಆಗುತ್ತೆ. ಸ್ಪೆಲ್ಲಿಂಗ್ ಮಾತ್ರ ಸೇಮ್ ಇರುತ್ತೆ, ಆದರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ ಡೌಟ್ ಬರ್ಬೋದು, ಐ ರೀಡ್ ಅಥವಾ ಐ ರೆಡ್ ಅನ್ನೋದು ಯಾವ ರೀತಿ ಕಂಡುಹಿಡಿಯೋದು, ಇಲ್ಲಿ ನಾವು ರೆಡ್ ಅಂತ ಪ್ರೊನೌನ್ಸ್ ಮಾಡಬೇಕಾ ಅಥವಾ ರೀಡ್ ಅಂತ ಪ್ರೊನೌನ್ಸ್ ಮಾಡಬೇಕಾ ಅಂತೇಳಿ ಡೌಟ್ ಬರ್ಬೋದು. ಅಂತ ಸಮಯದಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ, ಮುಂದಿನ ವರ್ಡ್ಸ್ ಯಾವ ತರ ಇದೆಯಲ್ಲ ಅದ್ರ ಮುಖಾಂತರ ನೀವು ಪ್ರೊನೌನ್ಸ್ ಮಾಡ್ಬೋದು. ಉದಾಹರಣೆಗೆ ಐ ರೆಡ್ ಬುಕ್ಸ್ ಯೆಸ್ಟರ್ಡೇ ಅಂತ ಇದೆ. ಯೆಸ್ಟರ್ಡೇ ಅಂದ್ರೆ ನಿನ್ನೆಯ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ನಾವು ರೆಡ್ ಅಂತ ಪ್ರೊನೌನ್ಸ್ ಮಾಡಬೇಕು. ಐ ರೀಡ್ ಬುಕ್ಸ್ ಡೈಲಿ. ಡೈಲಿ ಅಂದ್ರೆ ಪ್ರತಿದಿನದ ಒಂದು ದಿನಚರಿಯ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ನಾವು ಇದನ್ನ ಪ್ರೆಸೆಂಟ್ ಟೆನ್ಸ್ ಅಂತ ಅನ್ಕೊಂಡು ರೀಡ್ ಅಂತ ಪ್ರೊನೌನ್ಸ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋದಾದ್ರೆ, ಶಿ ಕುಕ್ಸ್ ಡಿಲಿಷಿಯಸ್ ಫುಡ್. ಅವಳು ರುಚಿಯಾದ ಊಟ ತಯಾರಿಸುತ್ತಾಳೆ. ಶಿ ಕುಕ್ಡ್ ಡಿಲಿಷಿಯಸ್ ಫುಡ್. ಅವಳು ರುಚಿಯಾದ ಅಡುಗೆ ಮಾಡಿದಳು. ಇಲ್ಲಿ ಊಟ ಮಾಡಿದಳು ಅಥವಾ ಅಡಿಗೆ ಮಾಡುವುದು ಎರಡೂ ಕೂಡ ಒಂದೇ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಊಟವನ್ನು ಮಾಡುವುದು ಅಥವಾ ತಯಾರಿಸುವುದು ಅಥವಾ ಅಡಿಗೆ ಮಾಡುವುದು ತಯಾರಿಸುವುದನ್ನು ಬಳಸಲಾಗಿದೆ ಅಷ್ಟೇ. ನೆಕ್ಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ದೇ ಪ್ಲೇ ಫುಟ್ಬಾಲ್ ಆನ್ ಸಂಡೇ. ಅವರು ಭಾನುವಾರ ಫುಟ್ಬಾಲ್ ಆಡುತ್ತಾರೆ. ಇದನ್ನ ಪಾಸ್ಟ್ ಟೆನ್ಸ್ ನಲ್ಲಿ ದೇ ಪ್ಲೇಡ್ ಫುಟ್ಬಾಲ್ ಆನ್ ಸಂಡೇ. ಅವರು ಭಾನುವಾರ ಫುಟ್ಬಾಲ್ ಆಡಿದರು. ಹಿ ವಾಕ್ಸ್ ಟು ಸ್ಕೂಲ್ ಎವ್ರಿ ಡೇ. ಅವನು ಪ್ರತಿದಿನ ಶಾಲೆಗೆ ನಡೆಯುತ್ತಾನೆ. ಹಿ ವಾಕ್ಡ್ ಟು ಸ್ಕೂಲ್ ಯೆಸ್ಟರ್ಡೇ. ಅವನು ನಿನ್ನೆ ಶಾಲೆಗೆ ನಡೆದನು. ವಿ ವಿಸಿಟ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ನಾವು ನಮ್ಮ ಅಜ್ಜ ಅಜ್ಜಿಯನ್ನು ಭೇಟಿ ಮಾಡುತ್ತೇವೆ. ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ನಾವು ನಮ್ಮ ಅಜ್ಜ ಅಜ್ಜಿಯನ್ನು ಭೇಟಿ ಮಾಡಿದೆವು. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ದಿ ಸನ್ ರೋಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸಿದನು. ಬರ್ಡ್ಸ್ ಸಿಂಗ್ ಇನ್ ದಿ ಮಾರ್ನಿಂಗ್. ಪಕ್ಷಿಗಳು ಬೆಳಗ್ಗೆ ಹಾಡುತ್ತವೆ ಅಥವಾ ಕೂಗುತ್ತವೆ ಅಂತಲೂ ಹೇಳ್ಬೋದು. ಬರ್ಡ್ಸ್ ಸ್ಯಾಂಗ್ ಇನ್ ದ ಮಾರ್ನಿಂಗ್. ಪಕ್ಷಿಗಳು ಬೆಳಗ್ಗೆ ಹಾಡಿದವು ಅಥವಾ ಕೂಗಿದವು. ಶಿ ರೈಟ್ಸ್ ಲೆಟರ್ಸ್ ಎವ್ರಿ ವೀಕ್. ಅವಳು ಪ್ರತಿ ವಾರ ಪತ್ರವನ್ನು ಅಥವಾ ಪತ್ರಗಳನ್ನು ಬರೆಯುತ್ತಾಳೆ. ಶಿ ರೋಟ್ ಅ ಲೆಟರ್ ಲಾಸ್ಟ್ ವೀಕ್. ಅವಳು ಕಳೆದ ವಾರ ಪತ್ರ ಬರೆದಳು. ಐ ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್. ನಾನು ಸಂಜೆ ಕಾಫಿ ಕುಡಿಯುತ್ತೇನೆ. ಐ ಡ್ರ್ಯಾಂಕ್ ಕಾಫಿ ಯೆಸ್ಟರ್ಡೇ ಈವ್ನಿಂಗ್. ನಾನು ನಿನ್ನೆ ಸಂಜೆ ಕಾಫಿ ಕುಡಿದೆ. ಹಿ ಲರ್ನ್ಸ್ ಇಂಗ್ಲಿಷ್ ಡೈಲಿ. ಅವನು ಪ್ರತಿದಿನ ಇಂಗ್ಲಿಷ್ ಕಲಿಯುತ್ತಾನೆ. ಹಿ ಲರ್ನ್ಡ್ ಇಂಗ್ಲಿಷ್ ಯೆಸ್ಟರ್ಡೇ. ಅವನು ನಿನ್ನೆ ಇಂಗ್ಲಿಷ್ ಕಲಿತನು. ಹಾಗೆ ನೆಕ್ಸ್ಟ್ ಒನ್ ನೋಡೋದಾದ್ರೆ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ದೇ ಎಂಜಾಯ್ ಮ್ಯೂಸಿಕ್ ಎಟ್ ನೈಟ್. ಅವರು ರಾತ್ರಿ ಸಂಗೀತವನ್ನು ಆನಂದಿಸುತ್ತಾರೆ. ಇದನ್ನ ಪಾಸ್ಟ್ ಟೆನ್ಸ್ ನಲ್ಲಿ ದೇ ಎಂಜಾಯ್ಡ್ ಮ್ಯೂಸಿಕ್ ಎಟ್ ನೈಟ್. ಅವರು ರಾತ್ರಿ ಸಂಗೀತವನ್ನು ಆನಂದಿಸಿದರು. ಶಿ ಹೆಲ್ಪ್ಸ್ ಹರ್ ಮದರ್. ಅವಳು ತನ್ನ ತಾಯಿಗೆ ಸಹಾಯ ಮಾಡುತ್ತಾಳೆ. ಶಿ ಹೆಲ್ಪ್ಡ್ ಹರ್ ಮದರ್ ಯೆಸ್ಟರ್ಡೇ. ಅವಳು ನಿನ್ನೆ ತನ್ನ ತಾಯಿಗೆ ಸಹಾಯ ಮಾಡಿದಳು. ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ. ನಾನು ನನ್ನ ಕೊಠಡಿಯನ್ನು ಪ್ರತಿದಿನ ತೊಳೆಯುತ್ತೇನೆ ಅಥವಾ ಸ್ವಚ್ಛಗೊಳಿಸುತ್ತೇನೆ. ಐ ಕ್ಲೀನ್ಡ್ ಮೈ ರೂಮ್ ಯೆಸ್ಟರ್ಡೇ. ನಾನು ನಿನ್ನೆ ನನ್ನ ಕೊಠಡಿಯನ್ನು ತೊಳೆದೆ.
ಹಿ ಡ್ರಿಂಕ್ಸ್ ಟೀ ಇನ್ ದ ಮಾರ್ನಿಂಗ್. ಅವನು ಬೆಳಗ್ಗೆ ಚಹಾ ಕುಡಿಯುತ್ತಾನೆ. ಹಿ ಡ್ರ್ಯಾಂಕ್ ಟೀ ಇನ್ ದ ಮಾರ್ನಿಂಗ್. ಅವನು ಬೆಳಗ್ಗೆ ಚಹಾ ಕುಡಿದನು. ಶಿ ಟೀಚರ್ಸ್ ಮ್ಯಾಥ್ ಟು ಸ್ಟೂಡೆಂಟ್ಸ್. ಅವಳು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಬೋಧಿಸುತ್ತಾಳೆ. ಶಿ ಟಾಟ್ ಮ್ಯಾಥ್ ಟು ಸ್ಟೂಡೆಂಟ್ಸ್. ಅವಳು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಕಲಿಸಿದಳು. ವಿ ವಾಚ್ ಮೂವೀಸ್ ಆನ್ ಫ್ರೈಡೇಸ್. ನಾವು ಶುಕ್ರವಾರ ಚಲನಚಿತ್ರಗಳನ್ನು ನೋಡುತ್ತೇವೆ. ವಿ ವಾಚ್ಡ್ ಆ ಮೂವಿ ಲಾಸ್ಟ್ ಫ್ರೈಡೇ. ನಾವು ಕಳೆದ ಶುಕ್ರವಾರ ಒಂದು ಚಿತ್ರವನ್ನು ವೀಕ್ಷಿಸಿದೆವು ಅಥವಾ ನೋಡಿದೆವು. ದೇ ಸೆಲ್ ವೆಜಿಟೇಬಲ್ಸ್ ಎಟ್ ದಿ ಮಾರ್ಕೆಟ್. ಅವರು ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನು ಮಾರುತ್ತಾರೆ. ದೇ ಸೋಲ್ಡ್ ವೆಜಿಟೇಬಲ್ಸ್ ಯೆಸ್ಟರ್ಡೇ. ಅವರು ನಿನ್ನೆ ತರಕಾರಿಗಳನ್ನು ಮಾರಿದರು. ಐ ಎಕ್ಸಸೈಸ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಗ್ಗೆ ವ್ಯಾಯಾಮ ಮಾಡುತ್ತೇನೆ. ಐ ಎಕ್ಸಸೈಸ್ಡ್ ಯೆಸ್ಟರ್ಡೇ ಮಾರ್ನಿಂಗ್. ನಾನು ನಿನ್ನೆ ಬೆಳಗ್ಗೆ ವ್ಯಾಯಾಮ ಮಾಡಿದೆ. ಶಿ ಸ್ವಿಮ್ಸ್ ಇನ್ ದ ರಿವರ್. ಅವಳು ನದಿಯಲ್ಲಿ ಈಜುತ್ತಾಳೆ. ಶಿ ಸ್ವಾಮ್ ಇನ್ ದ ರಿವರ್ ಎಸ್ಟರ್ಡೇ. ಅವಳು ನಿನ್ನೆ ನದಿಯಲ್ಲಿ ಈಜಿದಳು. ಹಿ ಕಾಲ್ಸ್ ಹೀಸ್ ಫ್ರೆಂಡ್. ಅವನು ತನ್ನ ಸ್ನೇಹಿತರನ್ನು ಕರೆಯುತ್ತಾನೆ. ಹಿ ಕಾಲ್ಡ್ ಹೀಸ್ ಫ್ರೆಂಡ್ ಎಸ್ಟರ್ಡೇ. ಅವನು ನಿನ್ನೆ ತನ್ನ ಸ್ನೇಹಿತರನ್ನು ಕರೆದನು. ನೆಕ್ಸ್ಟ್ ಸೆಂಟೆನ್ಸ್ ನೋಡೋದಾದ್ರೆ, ವಿ ಗೋ ಟು ದಿ ಪಾರ್ಕ್ ಇನ್ ದ ಈವ್ನಿಂಗ್. ನಾವು ಸಂಜೆ ಪಾರ್ಕ್ಗೆ ಹೋಗುತ್ತೇವೆ. ವಿ ವೆಂಟ್ ಟು ದಿ ಪಾರ್ಕ್ ಇನ್ ದ ಈವ್ನಿಂಗ್. ನಾವು ಸಂಜೆ ಉದ್ಯಾನವನಕ್ಕೆ ಹೋದೆವು. ದೇ ಪ್ಲೇ ಗೇಮ್ಸ್ ಆಫ್ಟರ್ ಸ್ಕೂಲ್. ಅವರು ಶಾಲೆಯ ನಂತರ ಆಟವನ್ನು ಆಡುತ್ತಾರೆ. ದೇ ಪ್ಲೇಡ್ ಗೇಮ್ಸ್ ಆಫ್ಟರ್ ಸ್ಕೂಲ್. ಅವರು ಶಾಲೆಯ ನಂತರ ಆಟ ಆಡಿದರು. ಶಿ ಬೇಕ್ಸ್ ಕೇಕ್ಸ್ ಎವ್ರಿ ವೀಕೆಂಡ್. ಅವಳು ಪ್ರತಿ ವಾರಾಂತ್ಯದಲ್ಲಿ ಕೇಕ್ ತಯಾರಿಸುತ್ತಾಳೆ. ಶಿ ಬೇಕ್ಡ್ ಕೇಕ್ಸ್ ಲಾಸ್ಟ್ ವೀಕೆಂಡ್. ಅವಳು ಕಳೆದ ವಾರಾಂತ್ಯದಲ್ಲಿ ಕೇಕ್ ತಯಾರಿಸಿದಳು. ಐ ಸಿಂಗ್ ಸಾಂಗ್ಸ್ ಇನ್ ದ ಬಾತ್ರೂಮ್. ನಾನು ಸ್ನಾನಗೃಹದಲ್ಲಿ ಹಾಡುಗಳನ್ನು ಹಾಡುತ್ತೇನೆ. ಐ ಸ್ಯಾಂಗ್ ಸಾಂಗ್ಸ್ ಇನ್ ದ ಬಾತ್ರೂಮ್. ನಾನು ಸ್ನಾನಗೃಹದಲ್ಲಿ ಹಾಡುಗಳನ್ನು ಹಾಡಿದೆ. ಹಿ ವಾಷಸ್ ಹೀಸ್ ಕ್ಲೋತ್ಸ್. ಅವನು ತನ್ನ ಬಟ್ಟೆಗಳನ್ನು ತೊಳೆಯುತ್ತಾನೆ. ಹಿ ವಾಶ್ಡ್ ಹೀಸ್ ಕ್ಲೋತ್ಸ್ ಯೆಸ್ಟರ್ಡೇ. ಅವನು ನಿನ್ನೆ ತನ್ನ ಬಟ್ಟೆಗಳನ್ನು ತೊಳೆದನು. ಶಿ ಡ್ಯಾನ್ಸ್ ಆನ್ ದ ಸ್ಟೇಜ್ ಎವ್ರಿ ಮಂತ್. ಅವಳು ಪ್ರತಿ ತಿಂಗಳು ವೇದಿಕೆಯಲ್ಲಿ ನೃತ್ಯ ಮಾಡುತ್ತಾಳೆ. ಶಿ ಡ್ಯಾನ್ಸ್ಡ್ ಆನ್ ದ ಸ್ಟೇಜ್ ಯೆಸ್ಟರ್ಡೇ. ಅವಳು ನಿನ್ನೆ ವೇದಿಕೆಯಲ್ಲಿ ನೃತ್ಯ ಮಾಡಿದಳು. ಐ ಡ್ರಾ ಪಿಕ್ಚರ್ಸ್ ಆನ್ ವೀಕೆಂಡ್ಸ್. ನಾನು ವಾರಾಂತ್ಯದಲ್ಲಿ ಚಿತ್ರಗಳನ್ನು ಬಿಡಿಸುತ್ತೇನೆ. ಐ ಡ್ರೂ ಪಿಕ್ಚರ್ಸ್ ಲಾಸ್ಟ್ ವೀಕೆಂಡ್. ನಾನು ಕಳೆದ ವಾರಾಂತ್ಯದಲ್ಲಿ ಚಿತ್ರಗಳನ್ನು ಬಿಡಿಸಿದೆ. ವಿ ಈಟ್ ಟುಗೆದರ್ ಅಟ್ ಡಿನ್ನರ್. ನಾವು ರಾತ್ರಿ ಭೋಜನವನ್ನು ಒಟ್ಟಿಗೆ ತಿನ್ನುತ್ತೇವೆ. ವಿ ಏಟ್ ಟುಗೆದರ್ ಲಾಸ್ಟ್ ನೈಟ್. ನಾವು ನಿನ್ನೆ ರಾತ್ರಿ ಒಟ್ಟಿಗೆ ತಿಂದೆವು. ಹಿ ಡ್ರೈವ್ಸ್ ಟು ದಿ ಆಫೀಸ್ ಡೈಲಿ. ಅವನು ಪ್ರತಿದಿನ ಕಚೇರಿಗೆ ಹೋಗುತ್ತಾನೆ. ಹಿ ಡ್ರೋವ್ ಟು ದ ಆಫೀಸ್ ಯೆಸ್ಟರ್ಡೇ. ಅವನು ನಿನ್ನೆ ಕಚೇರಿಗೆ ಹೋದನು. ಶಿ ರೀಡ್ಸ್ ನಾವೆಲ್ಸ್ ಇನ್ ಹರ್ ಫ್ರೀ ಟೈಮ್. ಅವಳು ತನ್ನ ಬಿಡುವಿನ ವೇಳೆಯಲ್ಲಿ ಕಾದಂಬರಿಗಳನ್ನು ಓದುತ್ತಾಳೆ. ಶಿ ರೆಡ್ ಆ ನಾವೆಲ್ ಎಸ್ಟರ್ಡೇ. ಅವಳು ನಿನ್ನೆ ಒಂದು ಕಾದಂಬರಿ ಓದಿದಳು. ನೆಕ್ಸ್ಟ್ ಒನ್ ನೋಡೋದಾದ್ರೆ, ಐ ಟ್ರಾವೆಲ್ ಬೈ ಬಸ್ ಎವ್ರಿ ಡೇ. ನಾನು ಪ್ರತಿದಿನ ಬಸ್ಸಿನಲ್ಲಿ ಪ್ರಯಾಣಿಸುತ್ತೇನೆ. ಪಾಸ್ಟ್ ಟೆನ್ಸ್ನಲ್ಲಿ ಐ ಟ್ರಾವೆಲ್ಡ್ ಬೈ ಬಸ್ ಯೆಸ್ಟರ್ಡೇ. ನಾನು ನಿನ್ನೆ ಬಸ್ಸಿನಲ್ಲಿ ಪ್ರಯಾಣಿಸಿದೆ. ಶಿ ಸ್ಟಡೀಸ್ ಇನ್ ದ ಲೈಬ್ರರಿ. ಅವಳು ಪುಸ್ತಕಾಲಯದಲ್ಲಿ ಅಧ್ಯಯನ ಮಾಡುತ್ತಾಳೆ.
ಅಥವಾ ಗ್ರಂಥಾಲಯದಲ್ಲಿ ಅಂತಲೂ ಬಳಸ್ಬೋದು. ಶಿ ಸ್ಟಡೀಡ್ ಇನ್ ದ ಲೈಬ್ರರಿ ಯೆಸ್ಟರ್ಡೇ. ಅವಳು ನಿನ್ನೆ ಲೈಬ್ರರಿಯಲ್ಲಿ ಓದಿದಳು. ಹಿ ಫೀಡ್ಸ್ ದಿ ಬರ್ಡ್ಸ್ ಎವ್ರಿ ಮಾರ್ನಿಂಗ್. ಅವನು ಪ್ರತಿದಿನ ಬೆಳಗ್ಗೆ ಪಕ್ಷಿಗಳಿಗೆ ತಿನ್ನಿಸುತ್ತಾನೆ. ಹಿ ಫೆಡ್ ದಿ ಬರ್ಡ್ಸ್ ದಿಸ್ ಮಾರ್ನಿಂಗ್. ಅವನು ಇಂದು ಬೆಳಗ್ಗೆ ಪಕ್ಷಿಗಳಿಗೆ ತಿನ್ನಿಸಿದನು. ದೇ ಬಿಲ್ಡ್ ಹೌಸಸ್ ಫಾರ್ ಆ ಲಿವಿಂಗ್. ಅವರು ಬದುಕಲು ಅಥವಾ ವಾಸಿಸಲು ಮನೆಗಳನ್ನು ನಿರ್ಮಿಸುತ್ತಾರೆ. ದೇ ಬಿಲ್ಟ್ ಆ ಹೌಸ್ ಲಾಸ್ಟ್ ಮಂತ್. ಅವರು ಕಳೆದ ತಿಂಗಳು ಒಂದು ಮನೆ ನಿರ್ಮಿಸಿದರು. ವಿ ವಾಕ್ ಇನ್ ದ ಪಾರ್ಕ್ ಆನ್ ವೀಕೆಂಡ್ಸ್. ನಾನು ವಾರಾಂತ್ಯದಲ್ಲಿ ಪಾರ್ಕ್ನಲ್ಲಿ ನಡೆಯುತ್ತೇನೆ. ವಿ ವಾಕ್ಡ್ ಇನ್ ದ ಪಾರ್ಕ್ ಲಾಸ್ಟ್ ವೀಕೆಂಡ್. ನಾನು ಕಳೆದ ವಾರಾಂತ್ಯದಲ್ಲಿ ಪಾರ್ಕ್ನಲ್ಲಿ ನಡೆದೆವು. ಐ ವಾಟರ್ ದ ಪ್ಲಾಂಟ್ಸ್ ಡೈಲಿ. ನಾನು ಪ್ರತಿದಿನ ಗಿಡಗಳಿಗೆ ನೀರು ಹಾಕುತ್ತೇನೆ. ಐ ವಾಟರ್ಡ್ ದಿ ಪ್ಲಾಂಟ್ಸ್ ಯೆಸ್ಟರ್ಡೇ. ನಾನು ನಿನ್ನೆ ಗಿಡಗಳಿಗೆ ನೀರು ಹಾಕಿದೆ. ಶಿ ಪೇಂಟ್ಸ್ ಲ್ಯಾಂಡ್ಸ್ಕೇಪ್ಸ್ ಇನ್ ಹರ್ ಫ್ರೀ ಟೈಮ್. ಅವಳು ತನ್ನ ಬಿಡುವಿನ ವೇಳೆಯಲ್ಲಿ ಭೂದೃಶ್ಯಗಳನ್ನು ಚಿತ್ರಿಸುತ್ತಾಳೆ. ಲ್ಯಾಂಡ್ಸ್ಕೇಪ್ ಭೂದೃಶ್ಯಗಳು ಅಂದರೆ ಯಾವುದಾದ್ರೂ ನಿಮ್ಮ ಹೊಲ ಅಥವಾ ಮನೆಯ ಜಾಗವನ್ನು ಒಂದು ಹಾಳೆಯಲ್ಲಿ ಚಿತ್ರಿಸುವುದನ್ನು ನಾವು ಅದನ್ನ ಲ್ಯಾಂಡ್ಸ್ಕೇಪ್ನನ್ನು ಚಿತ್ರಿಸುವುದು ಅಂತ ಕರೆಯಬಹುದು. ಶಿ ಪೇಂಟೆಡ್ ಆ ಲ್ಯಾಂಡ್ಸ್ಕೇಪ್ ಲಾಸ್ಟ್ ವೀಕ್. ಅವಳು ಕಳೆದ ವಾರ ಭೂ ಚಿತ್ರಗಳನ್ನು ಅಥವಾ ಭೂ ದೃಶ್ಯವನ್ನು ಚಿತ್ರಿಸಿದಳು. ಹಿ ಲಿಸನ್ಸ್ ಟು ಮ್ಯೂಸಿಕ್ ಎವ್ರಿ ಈವ್ನಿಂಗ್. ಅವನು ಪ್ರತಿ ಸಂಜೆ ಸಂಗೀತ ಕೇಳುತ್ತಾನೆ. ಹಿ ಲಿಸನ್ಡ್ ಟು ಮ್ಯೂಸಿಕ್ ಲಾಸ್ಟ್ ಈವ್ನಿಂಗ್. ಅವನು ನಿನ್ನೆ ಸಂಜೆ ಸಂಗೀತವನ್ನು ಕೇಳಿದನು. ದೇ ಗ್ರೋ ವೆಜಿಟೇಬಲ್ಸ್ ಇನ್ ದೇರ್ ಗಾರ್ಡನ್. ಅವರು ತಮ್ಮ ತೋಟದಲ್ಲಿ ತರಕಾರಿಗಳನ್ನು ಬೆಳೆಸುತ್ತಾರೆ. ದೇ ಗ್ರೂ ವೆಜಿಟೇಬಲ್ಸ್ ಲಾಸ್ಟ್ ಸೀಸನ್. ಅವರು ಕಳೆದ ಋತುವಿನಲ್ಲಿ ತರಕಾರಿಗಳನ್ನು ಬೆಳೆಸಿದರು. ಐ ಕಾಲ್ ಮೈ ಫ್ರೆಂಡ್ಸ್ ಆನ್ ವೀಕೆಂಡ್ಸ್. ನಾನು ನನ್ನ ವಾರಾಂತ್ಯದಲ್ಲಿ ನನ್ನ ಸ್ನೇಹಿತರನ್ನು ಕರೆ ಮಾಡುತ್ತೇನೆ. ಐ ಕಾಲ್ ಮೈ ಫ್ರೆಂಡ್ಸ್ ಲಾಸ್ಟ್ ವೀಕೆಂಡ್. ನಾನು ಕಳೆದ ವಾರಾಂತ್ಯದಲ್ಲಿ ನನ್ನ ಸ್ನೇಹಿತರನ್ನು ಕರೆದಿದ್ದೆ ಅಥವಾ ಕರೆ ಮಾಡಿದ್ದೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಒನ್, ಶಿ ಶಾಪ್ಸ್ ಫಾರ್ ಗ್ರೋಸರೀಸ್ ಆನ್ ಸ್ಯಾಟರ್ಡೇಸ್. ಅವಳು ಶನಿವಾರಗಳಲ್ಲಿ ದಿನಸಿ ಸಾಮಾನುಗಳನ್ನು ಖರೀದಿಸುತ್ತಾಳೆ. ಶಿ ಶಾಪ್ಡ್ ಫಾರ್ ಗ್ರೋಸರೀಸ್ ಲಾಸ್ಟ್ ಸ್ಯಾಟರ್ಡೇ. ಅವಳು ಶನಿವಾರ ದಿನಸಿ ಸಾಮಾನುಗಳನ್ನು ಖರೀದಿಸಿದಳು. ಹಿ ರಿಪೇರ್ಸ್ ಹೀಸ್ ಬೈಕ್. ಅವನು ತನ್ನ ಬೈಕನ್ನು ಸರಿಪಡಿಸುತ್ತಾನೆ. ಹಿ ರಿಪೇರ್ಡ್ ಹೀಸ್ ಬೈಕ್ ಯೆಸ್ಟರ್ಡೇ. ಅವನು ನಿನ್ನೆ ತನ್ನ ಬೈಕನ್ನು ಸರಿಪಡಿಸಿದನು. ವಿ ಕ್ಲೈಂಬ್ ಹಿಲ್ಸ್ ಡ್ಯೂರಿಂಗ್ ಹಾಲಿಡೇಸ್. ನಾವು ರಜಾ ದಿನಗಳಲ್ಲಿ ಬೆಟ್ಟಗಳನ್ನು ಹತ್ತುತ್ತೇವೆ. ವಿ ಕ್ಲೈಂಬ್ಡ್ ಆ ಹಿಲ್ ಲಾಸ್ಟ್ ಹಾಲಿಡೇ. ನಾವು ಕಳೆದ ರಜದಲ್ಲಿ ಬೆಟ್ಟ ಹತ್ತಿದೆವು. ಐ ರೈಟ್ ಆ ಡೈರಿ ಎವ್ರಿ ನೈಟ್. ನಾನು ಪ್ರತಿ ರಾತ್ರಿ ಡೈರಿಯನ್ನು ಬರೆಯುತ್ತೇನೆ. ಐ ರೋಟ್ ಆ ಡೈರಿ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ನಾನು ಡೈರಿ ಬರೆದೆ. ಶಿ ಡೆಕೋರೇಟ್ಸ್ ದಿ ಹೌಸ್ ಫಾರ್ ಫೆಸ್ಟಿವಲ್ಸ್. ಅವಳು ಹಬ್ಬ ಹರಿದಿನಗಳಿಗೆ ಮನೆಯನ್ನು ಅಲಂಕರಿಸುತ್ತಾಳೆ. ಶಿ ಡೆಕೋರೇಟೆಡ್ ದಿ ಹೌಸ್ ಫಾರ್ ದ ಫೆಸ್ಟಿವಲ್. ಅವಳು ಹಬ್ಬಕ್ಕೆ ಮನೆಯನ್ನು ಅಲಂಕರಿಸಿದಳು. ಹಿ ಸೇವ್ಸ್ ಮನಿ ಎವ್ರಿ ಮಂತ್. ಅವನು ಪ್ರತಿ ತಿಂಗಳು ಹಣವನ್ನು ಉಳಿಸುತ್ತಾನೆ. ಹಿ ಸೇವ್ಡ್ ಮನಿ ಲಾಸ್ಟ್ ಮಂತ್. ಅವನು ಕಳೆದ ತಿಂಗಳು ಹಣವನ್ನು ಉಳಿಸಿದನು. ದೇ ಹೈಕ್ ಆನ್ ಮೌಂಟೇನ್ ಟ್ರಯಲ್ಸ್. ಅವರು ಬೆಟ್ಟದ ಹಾದಿಯಲ್ಲಿ ನಡಿಗೆಯನ್ನು ಮಾಡುತ್ತಾರೆ. ದೇ ಹೈಕ್ಡ್ ಆನ್ ಅ ಮೌಂಟೇನ್ ಟ್ರಯಲ್ ಲಾಸ್ಟ್ ಮಂತ್. ಅವರು ಕಳೆದ ತಿಂಗಳು
ಬೆಟ್ಟದ ಹಾದಿಯಲ್ಲಿ ನಡೆದರು. ವಿ ಆರ್ಗನೈಸ್ ಈವೆಂಟ್ಸ್ ಅಟ್ ಸ್ಕೂಲ್. ನಾವು ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ. ವಿ ಆರ್ಗನೈಸ್ಡ್ ಅನ್ ಇವೆಂಟ್ ಲಾಸ್ಟ್ ಸೆಮಿಸ್ಟರ್. ನಾವು ಕಳೆದ ಸೆಮಿಸ್ಟರ್ ನಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೆವು. ಐ ಬ್ರಷ್ ಮೈ ಟೀತ್ ಟ್ವೈಸ್ ಆ ಡೇ. ನಾನು ದಿನಕ್ಕೆ 2 ಬಾರಿ ಹಲ್ಲು ತೊಳೆಯುತ್ತೇನೆ ಅಥವಾ ಹಲ್ಲು ಉಜ್ಜುತ್ತೇನೆ. ಐ ಬ್ರಷ್ಡ್ ಮೈ ಟೀತ್ ಯೆಸ್ಟರ್ಡೇ. ನಾನು ನಿನ್ನೆ ಹಲ್ಲು ಉಜ್ಜಿದೆನು ಅಥವಾ ತೊಳೆದೆನು. ಶಿ ಪ್ಲಾಂಟ್ಸ್ ಫ್ಲವರ್ಸ್ ಇನ್ ದ ಸ್ಪ್ರಿಂಗ್. ಅವಳು ವಸಂತ ಕಾಲದಲ್ಲಿ ಹೂವುಗಳನ್ನು ನೆಡುತ್ತಾಳೆ. ಶಿ ಪ್ಲಾಂಟೆಡ್ ಫ್ಲವರ್ಸ್ ಲಾಸ್ಟ್ ಸ್ಪ್ರಿಂಗ್. ಅವಳು ಕಳೆದ ವಸಂತದಲ್ಲಿ ಹೂವುಗಳನ್ನು ನೆಟ್ಟಳು ಅಥವಾ ನೆಡಿದಳು. ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.